ತರ್ಕ ಸಿನಿಮಾ ತೆರೆ ಕಂಡಿದ್ದು 1988ರಲ್ಲಿ. ದೇಸಾಯಿಯವರ ಹೊಸ ಪ್ರಯತ್ನಕ್ಕೆ ಜನ ಬೆನ್ನು ತಟ್ಟಿದ್ರು. ಮೊದಲ ಸಿನಿಮಾದ ಯಶಸ್ಸಿನಿಂದ ದೇಸಾಯಿಯವರು ಮತ್ತಷ್ಟು ಅಂತಹ ಸಿನಿಮಾಗಳನ್ನು ಮಾಡಿದ್ರಾ ಅಂತಹ ಬಹುಶಃ ಎಲ್ರಿಗೂ ಅನಿಸಿರುತ್ತೆ. ಆದರೆ ಸಿನಿಮಾ ಸೋಲಲಿ ಅಥವಾ ಗೆಲ್ಲಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದೇ ದೇಸಾಯಿಯವರ ನೇಚರ್. ಎಂತಹದ್ದೇ ಕಥೆಯನ್ನು ಆಧರಿಸಿ ಅವರು ಸಿನಿಮಾ ಮಾಡಿದರೂ ಕೂಡ ಅಲ್ಲಿ ಹೊಸತನವನ್ನು ಹುಡುಕುತ್ತಾ ಹೊಸ ಹೊಸ ಸವಾಲುಗಳನ್ನು ಎದುರಿಸುತ್ತಾ ಆ ಸವಾಲುಗಳಿಗೆ ಉತ್ತರ ಹುಡುಕೋದೇ ಅವರ ಸ್ಪೆಷಾಲಿಟಿ. ಸಿನಿಮಾದ ಯಶಸ್ಸು ದೇಸಾಯಿಯವರಲ್ಲಿ ಭಾರಿ ಉತ್ಸಾಹವನ್ನು ಮೂಡಿಸಿತ್ತು. ಮೊದಲ ಸಿನಿಮಾದಲ್ಲೇ ತಾವೊಬ್ಬ ಪ್ರಯೋಗಾತ್ಮಕ ನಿರ್ದೇಶಕ ಅಂತ ಕರೆಸಿಕೊಂಡ ದೇಸಾಯಿ ಮೊದಲ ಯಶಸ್ಸಿನಿಂದಾನೇ ಮತ್ತಷ್ಟು ಹೊಸ ಪ್ರಯೋಗಕ್ಕೆ ಸಿದ್ಧರಾದ. ಉತ್ಕರ್ಷಲ್ಲಿ ಮತ್ತೆ ದೇವರಾಜು ಮತ್ತು ಇವ್ರನ್ನ ಕಾಸ್ಟ್ ಮಾಡಿದೆ, ಅಂಬರೀಷ್ ಅವರಿದ್ದರು. ಮಾಡಿದಾಗ ಉತ್ಕರ್ಷನೂ ಆ ಟೈಮಲ್ಲಿ ಒಂದು ಸ್ವಲ್ಪ ಡೋಸ್ ಇದ್ದಂಥ ಪಿಕ್ಚರ್ ಆಯಿತು ಅವಾಗ. ಸೊ ಅಲ್ಲೇನಾಯಿತು, ವೈಲೆನ್ಸ್, ಒಂದು ಅಂಡರ್ ಕರೆಂಟಲ್ಲಿರೋ ಒಂದು ವೈಲೆನ್ಸು ಅಥವಾ ಅಂಡರ್ ಕರೆಂಟದ್ದು ಒಂದು ಸೆಕ್ಸ್ ಅಪೀಲು ಇದೆಲ್ಲ ಒಂದು ಜನಕ್ಕೆ ಒಂದು ಬೇರೆ ಅನುಭವ ಕೊಡ್ತು. ಇಲ್ಲಿಗೆ ಬರಲ್ಲ ಹಾಗೆ ಹೀಗೆ ಅಂತ ಮಾತಾಡ್ಕೊತಾಯಿದ್ರು. ನನಗೆ ಆವಾಗ ಭಾಳ ದಿವಸದಿಂದ ನನಗೆ ಮನಸ್ಸಲ್ಲಿ ಕಾಡ್ತಾ ಇದ್ದದ್ದು ಅಂದರೆ, ನಾನು ಇದೆಲ್ಲ ಮಾಡ್ತಾಯಿದ್ದಾಗ ನಾವೆಲ್ಲ ಓದಿದ್ದು ಬೆಳದಿಂಗಳ ಬಾಲ್ಯ ತಲೆಯಲ್ಲಿತ್ತು. ಹೀರೋ ವ್ಯೂ ಪಾಯಿಂಟಲ್ಲಿ ಲವ್ ಸ್ಟೋರಿ ಹೇಳೋಣ, ಹೀರೋಯಿನ್ ತೋರಿಸದೆ ಮಾಡೋಣ, ಚೆನ್ನಾಗಿರುತ್ತೆ ಅಂದ್ಕೊಂಡು ಆ ಟೈಮಲ್ಲಿ ಆ ಸಬ್ಜೆಕ್ಟು ಮತ್ತೆ ಎಂಡಮೂರಿಯವ್ರ ಹತ್ರ ಹೋಗಿ ಆ ಸಬ್ಜೆಕ್ಟ್ ತೊಗೊಂಡು ಬೆಳದಿಂಗಳ ಬಾಲ್ಯ ಕ್ಯೂರಿಯಾಸಿಟಿಯಲ್ಲಿ ಒಂದು ಲವ್ ಸ್ಟೋರಿ, ಬಟ್ ವೇರಸ್ ಈ ಮರ ಸುತ್ತಲಿಕ್ಕೆ ಹೀರೋಯಿನ್ ಅದು ಯಾರು ಇರಲ್ಲ ಆ ಟೈಪಲ್ಲಿ ಒಂದು ಬೇರೆ ಫಾರ್ಮ್ಯಾಟದೊಂದು ಸ್ಕ್ರಿಪ್ಟ್ ಇದ್ದಿದ್ದಕ್ಕೆ ಅದು ನಂಗೆ ಭಾಳ ಇಷ್ಟ ಆಗಿದ್ದಕ್ಕೆ ಆ ಪಿಕ್ಚರ್ ಮಾಡಿದೆ. ಆ ಬೆಳದಿಂಗಳ ಬಾಲ್ಯ ಕೂಡ ಬೇರೆಯವ್ರಿಗೆ ಸಾಕಷ್ಟು ಜನಕ್ಕೆ ಇದು ಮಾಡೋಣ ಅಂತ ನಾನು ಗಾಂಧಿನಗರದಲ್ಲಿ 3-4 ಜನ ನಿರ್ಮಾಪಕರಿಗೆ ಅಪ್ರೋಚ್ ಮಾಡಿದ್ದೆ. ಇಲ್ಲ, ಇದು ಈ ಥರ ಮಾಡಿದರೆ ಭಾಳ ನಾನ್ ಕಮರ್ಷಿಯಲ್ ಆಗುತ್ತೆ, ಇದು ಸರಿಯಾಗಲ್ಲ, ಎಕ್ಸ್ಪೆರಿಮೆಂಟ್ ಆಗುತ್ತೆ, ಹಾಗೆ ಹೇಗೆ ಅಂತ ಒಪಿನಿಯನ್ ಬಂತು. ಇಲ್ಲ ಇದು ಜನಕ್ಕೆ ಇಷ್ಟ ಆಗುತ್ತೆ, ನೋಡ್ತಾರೆ, ಮಾಡೋಣ ಅಂತ ನಾನು ಸಾಕಷ್ಟು ಹೇಳಿದ್ದೆ. ಬಟ್ ಅದು ಓದ್ಲಿಕ್ಕೆ ಚೆನ್ನಾಗಿದೆ, ನಿಮಗೆ ಪಿಕ್ಚರ್ ಮೇಲೆ ಅದು ಕಷ್ಟ ಆಗ್ಬೋದು, ಹಾಗೆ ಹೇಗೆ ಅಂತ. ಸರಿ, ಇವ್ರಿಗೆ ನಾನು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ಕೊಂಬಿಟ್ಟು ನಾವೇ ಶುರು ಮಾಡ್ಕೊಂಡ್ವಿ. ಬಂದರು, ಸರ್ ಒಂದು ಅರ್ಜೆಂಟಾಗಿ ಒಂದು ಸಿನಿಮಾ ಮಾಡೋಣ ಹಾಗೆ ಅಂತ ಹೇಳಿದರು. ಒಂದು ಆ ಟೈಮಲ್ಲಿ ಸರಿ ಇದೊಂದು ವೆರೈಟಿ ಆಗುತ್ತೆ, ಇನ್ನೊಂದು ಆ್ಯಕ್ಷನ್ ಥ್ರಿಲ್ಲರ್ ಮಾಡೋಣ ಅಂದ್ಕೊಂಬಿಟ್ಟು ನಮ್ಮ ರಂಗಣ್ಣಿ ಅಂತ ನನ್ನ ಜೊತೆ ಇರ್ತಾಯಿದ್ರು. ಅವರು ಶಂಕರ್ ನಾಗ್ ಅವ್ರ ಜೊತೆ ಭಾಳ ಕ್ಲೋಸ್ ಫ್ರೆಂಡು. ಅವಾಗಿದ್ದರೆ ರಂಗಣ್ಣಿ ಈ ಥರ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಮತ್ತು ಈ ಥರದ್ದು ಹೀಗೆ ಮಾಡೋಣ ಸಬ್ಜೆಕ್ಟು ಅಂತ ಹೇಳಿದೆ. ಸರಿ, ಅದಕ್ಕೇನಂತ ಕೂತ್ಕೊಂಡು ಇಬ್ಬರು ಡಿಸ್ಕಸ್ ಮಾಡಿಬಿಟ್ಟು ನಿಷ್ಕರ್ಷ ಅವಾಗ ತೊಗೊಂಡೆ. ಸೊ ಇದೆಲ್ಲ ಆಯಿತು. ಇನ್ನು ಓಕೆ, ನೆಕ್ಸ್ಟು ಒಂದಿಷ್ಟು ವಿತ್ ಫುಲ್ ಆಫ್ ಎನರ್ಜಿ ಯಂಗ್ಸ್ಟರ್ಸ್ದು ಲವ್ ಸ್ಟೋರಿ ಮಾಡೋಣ ಅಂದ್ಕೊಂಡು ನಮ್ಮೂರು ಬಂದಾರು ತೊಗೊಂಡೆ. ನಿಷ್ಕರ್ಷದಿಂದ ಇಮಿಡಿಯೇಟ್ ನಮಗೆ ಮತ್ತೆ ಇದಕ್ಕೆ ನಮ್ಮೂರು ಬಂದಾರು ಅದರದ್ದೇ ಬೇರೆ. ಸೊ ನಮ್ಮ ಒಂದು ಸಿರ್ಸಿ ಹತ್ರ ಹಳ್ಳಿಗೆ ಹೋಗಿ ನಮ್ಮ ಫ್ರೆಂಡ್ ಅವ್ರದ್ದು ಅಲ್ಲೇ ಮನೆಗಳು, ಅವ್ರ ಮನೆಯಲ್ಲೇ 1-2 ಮನೆ ಮತ್ತೊಂದಿಷ್ಟು ಅವ್ರದ್ದು ಅಲ್ಲಿ ಅಡಿಕೆ ತೋಟ ಅದು ಇದು ಪ್ಲಸ್ ಆ ಲೊಕೇಶನ್ನಲ್ಲಿರೋ ಫಾಲ್ಸು, ಯಾಣ, ಇದನ್ನೆಲ್ಲ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಅಲ್ಲೇ ಕತೆ ಬರೆದುಕೊಂಡು ಇದು ಮಾಡಿಕೊಂಡು ಇಮೋಷ್ನಲ್ ಒಂದು ಫ್ರೆಂಡ್ಶಿಪ್ ಆ್ಯಂಡ್ ಲವ್ ಇದ್ರ ಮೇಲೆ ಆ ಸಬ್ಜೆಕ್ಟ್ನ ಟ್ರ್ಯಾಂಗ್ಯುಲರ್ ಲವ್ ಸ್ಟೋರಿನ ಮಾಡಿದೆ. ಸ್ವಲ್ಪ ನಂದು ಟೈಮು ಬ್ಯಾಡ್ ಲಕ್ ಶುರು ಆಗಿತ್ತು.